ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಬ್ರಿಡ್ಜ್ ಕೋರ್ಸ್ 2024-25 8ನೇ ತರಗತಿ ಇಂಗ್ಲಿಷ್ ಸೇತುಬಂಧ ಪರೀಕ್ಷೆಗಾಗಿ 8ನೇ ತರಗತಿಯ ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗಾಗಿ ನೀಡಲಿದ್ದೇನೆ. ನೀವು ಇದು ಮೊದಲನೇ ಬಾರಿಗೆ ನೀವು ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ 8ನೇ ತರಗತಿ 2024-25ನೇ ಸಾಲಿಗೆ DSCRT ವತಿಯಿಂದ ಬ್ರಿಡ್ಜ್ ಕೋರ್ಸ್ಗಾಗಿ ಒಂದು ಲರ್ನಿಂಗ್ ಔಟ್ಕಮ್ ಮತ್ತು ಮಾಡೆಲನ್ನು ಕೊಟ್ಟಿದ್ದು, ಅದರ ಪ್ರಕಾರ 8ನೇ ತರಗತಿಯ ಲರ್ನಿಂಗ್ ಔಟ್ಕಮನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ಕ್ರೀನ್ನ ಮೇಲೆ ಕಾಣ್ತಾ ಇದೆ. ಕೊಟ್ಟಿರ್ತಕ್ಕಂಥ ಈ ಲರ್ನಿಂಗ್ ಔಟ್ಕಮ್ಸ್ನ ಆಧಾರದ ಮೇಲೆ 8ನೇ ತರಗತಿ ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರವನ್ನು ಇಲ್ಲಿ ನೀಡಲಿದ್ದೇನೆ. ಮೊದಲಿಗೆ ಪ್ರೀ ಟೆಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಇಲ್ಲಿ ಮೊದಲನೇ ಪ್ರಶ್ನೆ, ಮೇಕ್ 4 ವರ್ಡ್ಸ್ ಬಿಗಿನಿಂಗ್ ವಿತ್ ದ ಲೆಟರ್ಸ್ ಗಿವನ್ ಬಿಲೋ. ಅಂದರೆ ಇಲ್ಲಿ ಡಿ ಅಕ್ಷರದಿಂದ 4 ಪದಗಳು ಮತ್ತು ಎಫ್ ಅಕ್ಷರದಿಂದ 4 ಪದಗಳನ್ನು ಬರೆಯಬೇಕಾಗುತ್ತೆ. ಡಿ ಅಕ್ಷರದಿಂದ ಅಂದಾಗ ಡಾಗ್, ಡಕ್, ಡ್ಯಾನ್ಸ್, ಆಯಿತಾ. ಈ ರೀತಿಯಾಗಿ ನಾವು 4 ಪದಗಳನ್ನು ಬರೀಬೇಕು. ನಂತರ ಎಫ್ನಿಂದ ಬಂದು ಫ್ಯಾನ್, ಫ್ರೆಂಡ್, ಫಿಶ್, ಈ ರೀತಿಯಾಗಿ 4 ಪದಗಳನ್ನು ಬರೀಬೇಕಾಗುತ್ತೆ. ನಂತರ ಫ್ರೇಮ್ ಎ ಸೆಂಟೆನ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಬಿಲೋ. ಇಲ್ಲಿ ರೈನ್ ಅಂತ ಕೊಟ್ಟಿದೆ, ರೈನನ್ನು ಬಳಸಿ ನೀವು ಸ್ವಂತ ವಾಕ್ಯ ಬರೀಬೇಕು. ರೈನ್, ಇದಕ್ಕೆ ಐ ಲೈಕ್ ದ ರೈನ್ ಈಸ್ ಬ್ಯೂಟಿಫುಲ್, ದ ರೈನ್ ಈಸ್ ವೆರಿ ಹೆವಿ, ಈ ರೀತಿ. ಜ್ಯೂಸ್ ಅಂದಾಗ ಐ ಲೈಕ್ ದ ಜ್ಯೂಸ್, ಐ ಲೈಕ್ ಆರೆಂಜ್ ಜ್ಯೂಸ್, ದಿಸ್ ಜ್ಯೂಸ್ ಈಸ್ ವೆರಿ ಟೇಸ್ಟಿ, ದಿಸ್ ಜ್ಯೂಸ್ ಈಸ್ ವೆರಿ ಸ್ವೀಟ್, ಈ ರೀತಿಯಾಗಿ ಬರೀಬೇಕಾಗುತ್ತೆ. ನಂತರ ಮೂರನೇ ಪ್ರಶ್ನೆ ಓರಲ್, ಮೌಖಿಕವಾಗಿರುತ್ತೆ. ಬ್ರೀಫ್ಲಿ ಇಂಟ್ರೊಡ್ಯೂಸ್ ಯುವರ್ ಸೆಲ್ಸ್ ಟು ಯುವರ್ ಕ್ಲಾಸ್ಮೇಟ್ಸ್. ನೀವು ಓರಲ್ ಆಗಿ ಹೇಳಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಐ ಆಮ್ ರಾಜು, ಐ ಆಮ್ ಸ್ಟಡಿಯಿಂಗ್ ಇನ್ 8th ಸ್ಟ್ಯಾಂಡರ್ಡ್, ಮೈ ಫಾದರ್ ನೇಮ್ ಈಸ್ ರಂಗಪ್ಪ, ಮೈ ಮದರ್ ನೇಮ್ ಈಸ್ ಮಂಜುಳಾ, ಐ ಆಮ್ ರಿಸೈಡಿಂಗ್ ಇನ್ ವಿಲೇಜ್ ನೇಮ್, ಈ ರೀತಿಯಾಗಿ ನಿಮ್ಮ ಬಗ್ಗೆ. ಆ್ಯಂಡ್ ಮೈ ಹಾಬೀಸ್ ಆರ್, ಐ ಆಮ್ ವೆರಿ ಗುಡ್ ಅಟ್, ಐ ಲೈಕ್ ವಾಚಿಂಗ್ TV, ರೀಡಿಂಗ್ ಬುಕ್ಸ್, ಈ ರೀತಿಯಾಗಿ ನಿಮ್ಮ ಬಗ್ಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಪೊಲೈಟ್ ಎಕ್ಸ್ಪ್ರೆಷನ್ ಫ್ರಮ್ ದ 4 ಆಪ್ಷನ್ಸ್ ಬೇಸ್ಡ್ ಆನ್ ದ ಗಿವನ್ ಸಿಚುವೇಶನ್. ಯು ವಾಂಟ್ ಟು ಟಾಕ್ ಯುವರ್ ಹೆಡ್ ಮಾಸ್ಟರ್, ಹೌ ಯು ವಿಲ್ ಆಸ್ಕ್. ಇದಕ್ಕೆ ಉತ್ತರ ಆಪ್ಷನ್ ಎ, ಡು ಯು ಹ್ಯಾವ್ ಎ ಮಿನಿಟ್ ಸರ್. ನಂತರ ಕನ್ವರ್ಟ್ ದ ಗಿವನ್ ಸೆಂಟೆನ್ಸ್ ಇಂಟು ಪೊಲೈಟ್ ಎಕ್ಸ್ಪ್ರೆಷನ್. ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ಇದಕ್ಕೆ ಕುಡ್ ಯು ಪ್ಲೀಸ್ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ಡಿಸ್ಕ್ರೈಬ್ ದ ಫಾಲೋಯಿಂಗ್ ಪಿಕ್ಚರ್ ಅಂತ ಇದೆ, ಈ ಚಿತ್ರವನ್ನು ನೋಡಿ ಬರೀಬೇಕಾಗಿ. ದಿಸ್ ಈಸ್ ಎ ಪಾಂಪ್ಲೆಟ್ ಆಫ್ ಗ್ಯಾರೇಜ್ ಸೇಲ್ ಆನ್ ಸಾಟರ್ಡೆ June 12th, ಮತ್ತು ಅದರಲ್ಲಿ ಇನ್ನೇನು ಇನ್ಫಾರ್ಮೇಷನ್ ಇದೆ ಅದನ್ನು ಬರೀಬೇಕು. ನಂತರ ರೀಡ್ ದ ಫಾಲೋಯಿಂಗ್ ಚಾರ್ಟ್ ಆ್ಯಂಡ್ ಆನ್ಸರ್. ಕೊಟ್ಟಿರ್ತಕ್ಕಂಥ ಚಾರ್ಟನ್ನು ಓದಿ ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ, ವಿಚ್ ಈಸ್ ದ ಸಬ್ಜೆಕ್ಟ್ ಸ್ಕೋರ್ಡ್ ಹೈ ಮಾರ್ಕ್ಸ್. ಇಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ಹೈ ಸ್ಕೋರ್ ಮಾಡಿದೆ? ಸೈನ್ಸ್. ವಿಚ್ ಈಸ್ ದ ಸಬ್ಜೆಕ್ಟ್ ಸ್ಕೋರ್ಡ್ ಲೀಸ್ಟ್ ಮಾರ್ಕ್ಸ್. ಕಡಿಮೆ ಬಂದಿರತಕ್ಕಂಥ ಸಬ್ಜೆಕ್ಟ್ ಯಾವುದು? ಇಲ್ಲಿ 9% ಇರತಕ್ಕಂತಹ ಒಂದು ಸಬ್ಜೆಕ್ಟ್ ಯಾವುದಾಗಿದೆ ಅದನ್ನು ಬರೀಬೇಕು, ಇಂಗ್ಲೀಷ್ ಅಂತ. ನಂತರ ವಾಟ್ ಟೈಪ್ ಆಫ್ ಸೆಂಟೆನ್ಸಸ್ ಆರ್ ದ ಫಾಲೋಯಿಂಗ್. ದ ಗ್ರಾಸ್ ಈಸ್ ಗ್ರೀನ್, ಇದು ಬಂದು ಅಸರ್ಟಿವ್. ವಾಟ್ ಎ ಟಾಲ್ ಬಿಲ್ಡಿಂಗ್, ಇದು ಎಕ್ಸ್ಕ್ಲಾಮೇಟರಿ, ಆಶ್ಚರ್ಯ ಸೂಚಕ. ನೆಕ್ಸ್ಟ್, ಚೇಂಜ್ ದ ಗಿವನ್ ಸೆಂಟೆನ್ಸಸ್ ಇಂಟು ಪಾಸ್ಟ್ ಟೆನ್ಸ್. ರವಿ ಪ್ಲೇಸ್ ಫುಟ್ಬಾಲ್, ರವಿ ಪ್ಲೇಡ್ ಫುಟ್ಬಾಲ್. ಶಾಲಿನಿ ಡ್ರಿಂಕ್ಸ್ ವಾಟರ್, ಶಾಲಿನಿ ಡ್ರ್ಯಾಂಕ್ ವಾಟರ್. ಇದಾದ ನಂತರ 10ನೇ ಪ್ರಶ್ನೆ, ರೈಟ್ ಎ ಫ್ಯೂ ಸೆಂಟೆನ್ಸಸ್ ಅಬೌಟ್ ಯುವರ್ ಫೇವ್ರೇಟ್ ಫುಡ್ ಆರ್ ಐಟಮ್ ಆರ್ ಪರ್ಸನ್. ಅಥವಾ ರೈಟ್ ಎ ಲೀವ್ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಹಿಮ್ ಆರ್ ಹರ್ ಟು ಗ್ರಾಂಟ್ 2 days ಲೀವ್. ಓಕೆ, ಲೀವ್ಸ್ ಸ್ಟೇಟಿಂಗ್ ಯುವರ್ ಓನ್ ರೀಸನ್. ನಿಮ್ಮದೇ ಆದ ಕಾರಣ ಕೊಟ್ಟು ಲೆಟರನ್ನು ಬರೀಬೇಕು. ಇಲ್ಲಿ ಫೇವ್ರೇಟ್ ಫುಡ್ ಅಂದಾಗ ಐ ಲೈಕ್ ಚಿಕನ್ ಕಬಾಬ್ ವೆರಿ ಮಚ್, ಚಿಕನ್ ಕಬಾಬ್ ಈಸ್ ಆಲ್ವೇಸ್ ಸ್ಪೈಸಿ, ಐ ಲೈಕ್ ದಿ ಸ್ಪೈಸಿ ಫುಡ್, ಈ ರೀತಿ ಒಂದು ಫುಡ್ ಐಟಮ್ ಬಗ್ಗೆ. ಪರ್ಸನ್ ಬಗ್ಗೆ ಅಂದಾಗ ಯಾರಾದರೂ ವ್ಯಕ್ತಿಗಳ ಬಗ್ಗೆ. ಫಾರ್ ಎಕ್ಸಾಂಪಲ್, ಐ ಲೈಕ್ ವಿರಾಟ್ ಕೊಹ್ಲಿ ಈಸ್ ಎ ವೆರಿ ಗುಡ್ ಬ್ಯಾಟ್ಸ್ಮನ್, ಈಸ್ ಎ ಇಂಡಿಯನ್ ಬ್ಯಾಟ್ಸ್ಮನ್, ಹಿ ಸ್ಕೋರ್ಡ್ ವೆರಿ ಹೈಯೆಸ್ಟ್ ಮಾರ್ಕ್ಸ್, ಈ ರೀತಿ ಹೈಯೆಸ್ಟ್ ಸ್ಕೋರ್ ರನ್ಸ್, ಈ ರೀತಿಯಾಗಿ ನೀವು ಪರ್ಸನ್ ಬಗ್ಗೆ ಬರೀಬೇಕು. ಅಥವಾ ಲೀವ್ ಲೆಟರನ್ನು ಬರೀಬೇಕಾಗುತ್ತೆ. ಈ ಪ್ರಶ್ನೆ ಪತ್ರಿಕೆಗೆ ಇಲ್ಲಿ ಕೀ ಉತ್ತರಗಳನ್ನು ಸಹ ನಾನು ನೀಡಿರ್ತೇನೆ. ಓಕೆ, ಇದು 8ನೇ ತರಗತಿಯ ಒಂದು ಬ್ರಿಡ್ಜ್ ಕೋರ್ಸ್ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ಆ್ಯಂಡ್ ಕೀ ಆನ್ಸರ್ಸ್. ಈ ಒಂದು PDF ಏನು ನೀವು ನೋಡ್ತಾ ಇದ್ದೀರಾ, ಈ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್, ಅಂದರೆ ಈ ವಿಡಿಯೋದ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೂ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.